ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ರೈತರಿಗೆ ತುಂಬ ಮುಖ್ಯವಾಗಿರೋವಂಥ ವಿಡಿಯೋ, ಯಾಕಂದರೆ ತುಂಬ ಯೂಸ್ಫುಲ್ ಆಗೋವಂಥ ವಿಡಿಯೋ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಬನ್ನಿ ಫ್ರೆಂಡ್ಸ್, ಇದು ತುಂಬ ರೈತರಿಗೆ ಹೆಲ್ಪ್ ಆಗೋವಂಥ ವಿಡಿಯೋ ಅಂತ ಹೇಳ್ತೀನಿ. ಯಾಕಂದರೆ ಇವಾಗಿನ ಜೋಳ ಹಾಕ್ತಾ ಇರೋರೆಲ್ರಿಗೂ ಕೂಡ ಒಂದು ಸಮಸ್ಯೆ ಕಾಡ್ತಾ ಇದೆ. ಈಗ 3 ಇಯರ್ಸ್ ತನಕ ಜೋಳದ ಏನಿದೆ, ಬೆಳೆ ಏನಿದೆ, ಬ್ಯಾಗ್ಗಳು ಎಲ್ಲ ಬ್ಯಾನ್ ಮಾಡ್ತೀವಿ ಅನ್ನೋದು ಸರ್ಕಾರದಿಂದ ಆಗಿದೆ. ಸೊ ಆ ಥರ ಏನಾದರೂ ಬ್ಯಾನ್ ಮಾಡಿದರೆ ಹಸುಗಳನ್ನ ಸಾಕಿರೋರಿಗೆ, ಅಂದರೆ ಒಂದು ಸಿಂಧಿ ಹಸುಗಳು ಫಾರ್ಮ್ ಮಾಡ್ಕೊಂಡಿರೋರಿಗೆ ತುಂಬಾ ಹಿಂಸೆ ಆಗುತ್ತೆ. ಯಾಕಂದರೆ ನಾವು ಹಾಕುವಂಥ ಜೋಳದಿಂದನೇ ಹಸುಗಳ ಹಾಲು ಕರೆಯೋದು, ಮತ್ತು ಅವಕ್ಕೆ ಮೇವು, ಎಲ್ಲ ರೀತಿಯೂ ಮೇವು ಅಡ್ಜಸ್ಟ್ ಆಗೋದು ಜೋಳದ ಕಡ್ಡಿ. ಸೊ ಈಗ ಅದಕ್ಕೆ ಕೂಡ ಕಾಯಿಲೆ ಅಂಟ್ಕೊಂಡು ಎಲ್ಲ ಕಡೆನೂ ವೈಟ್ಗೆ, ಅಂದರೆ ಕೊಳವೆ ರೋಗ ಥರ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಕೊಳವೆ ರೋಗ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಬೆಳೆ ಬೆಳಿಬೇಕು ಅಂದರೂ ಕೂಡ ಈ ವೈಟ್ಗೆ ಏನಾದರೂ ಬಂತು ರೋಗ ಅಂದರೆ ಮುಗೀತು, ಆ ಬೆಳೆ ಇನ್ನು ಮುಂದೆ ಬರೋದೇ ಇಲ್ಲ, ಅದಲ್ಲೇ ಕೊಳ್ತೋದಾಗಿ ಹಾಗೆ ಬತ್ತೋಗಿ ಅಲ್ಲಿ ಮುಂದಕ್ಕೆ ಬೆಳವಣಿಗೆನೇ ಇರಲ್ಲ, ಅಲ್ಲೇ ವೈಟಾಗಿ ಅಲ್ಲೇ ಸತ್ತೋಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲರೂ ಕೂಡ ಪ್ರತಿ ಸಲ ಇವಾಗೆಲ್ಲ ಕೂಡ ಏನಂದರೆ ಪ್ರತಿ ಒಂದು ಬೆಳೆಗೂ ಔಷಧಿ ಹೊಡಿಲೇಬೇಕು, ಔಷಧಿ ಸ್ಪ್ರೇ ಮಾಡಲೇಬೇಕು. ಆಗಿದ್ದರೆ ಮಾತ್ರ ಬೆಳೆ ಮುಂದೆ ಬರೋದು. ಇಲ್ಲಾಂದರೆ ನಾವು ಮುಂದೆ ಬೆಳೆ ಬೆಳಿತೀವಿ ಅನ್ನೋದೇ ಅನುಮಾನ ಆಗಿದೆ. ಸೊ ಈಗ ಕಳೆನಾಶಕಕ್ಕೆ ಲಾಡಿಸ್ ಬರ್ತಾಯಿದೆ. ಅದಾದಮೇಲೆ ಹುಳಗೆಗೋಸ್ಕರ ಅದು ಕೂಡ ಶಾವಿಗೆ ಥರ ಒಂದು ಪ್ಯಾಕೆಟ್ ಬರುತ್ತೆ, ಆ ಡಬ್ಬಿನಲ್ಲಿ ಅದು ಕೂಡ ಹೊಡಿಬೇಕು. ಅದು ನೋಡಿದ್ರೆ ಹುಳ ಕಂಟ್ರೋಲ್ ಆಗೋದು. ಸೊ ಇವಾಗ ಮತ್ತೆ ಇನ್ನೊಂದು ಸಲ, ಅಂದರೆ ಹುಳಿಂದು, ಲಾಡಿಸ್ದು, ಹಾಗೆ ರೋಗದು, ಈ ಕೊಳವೆ ರೋಗ ಅಂತ ಏನು ಬರ್ತಾಯಿದೆ ಅಷ್ಟು, ಆ ಮೂರೂ ಕೂಡ ಮಿಕ್ಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡೋ ಹಾಗಿಲ್ಲ. ಒಂದೊಂದು ಸಲ ಒಂದೊಂದು ಸ್ಪ್ರೇ, ಅಂದರೆ ಲಾಡಿಸ್ ಹಳಿಗೋಸ್ಕರ, ಕಳೆ ಬರದೇ ಇರೋ ಥರ ಕಳೆಗೋಸ್ಕರ ಒಂದು ಸಲ ಲಾಡಿಸ್ ಹೊಡೆದ್ರೆ, ಮತ್ತು ಇನ್ನೊಂದು ಸಲ ರೋಗಕ್ಕೆ, ಅಂದರೆ ಹುಳಗಳು ಅಟ್ಯಾಕ್ ಆಗದೆ ಇರೋ ಥರ ಅದಕ್ಕೆ ಒಂದು ಸಲ ಸ್ಪ್ರೇ. ನಂತರ ಮತ್ತೆ ಈ ರೋಗ ನಿರೋಧಕ, ಅಂದರೆ ಕೊಳವೆ ರೋಗ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅದಕ್ಕೊಂದು ಸಲ ಸ್ಪ್ರೇ. ಈ ಥರ 3 ಸಲ 4 ಸಲ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೈತನೂ ಕೂಡ ಜೋಳ ಬೆಳೀಲಿಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಅಂತಲೇ ತುಂಬ ಯೂಸ್ಫುಲ್ ಆಗಿರೋವಂಥದ್ದು ಈ ಡ್ರೋನು. ಈ ಡ್ರೋನಿಂದ ನಾವು ಒಂದು ಸಲ ಸ್ಪ್ರೇ ಮಾಡಿದರೆ ಸಾಕು. ಯಾಕಂದರೆ ಈ ನಾವು ಹಾಕೊಳ್ಳೋ ಅಂಥ ಔಷಧಿ ಪಂಪ್ ಏನಿದೆ, ಆ ಪಂಪ್ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗ ನೋಡಿ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದೆ ಡ್ರೋನು ಅಂದರೆ, ಫುಲ್ ಅಂದ್ರೆ ಅದರಿಂದ ಬರುವಂಥ ಫೋರ್ಸ್ ಗಾಳಿಗೆ ಹಾಗೆ ಜೋಳದ ಕಡ್ಡಿ ಇರೋವಂಥ ತುದಿಯಿಂದ ಕೆಳಗಡೆ ಬುಡೋದವರೆಗೂ ಫುಲ್ಲು ಸ್ಪ್ರೇ ಆಗುತ್ತೆ ಔಷಧಿ. ಹಾಗೆ ತುಂಬ ಹೊತ್ತು ಏನಿಲ್ಲ, ಗಾಳಿಲಿ ಹೋಗ್ತಾ ಸ್ಪ್ರೇ ಆದರೆ ಸಾಕು, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಏನೋ ಒಂದು ಸಲ ಸ್ಪ್ರೇ ಮಾಡಿದರೆ ಸಾಕು, ಜಾಸ್ತಿ ನ್ಯಾನೋ ಯೂರಿಯಾ ಹಾಗೆ ರೋಗದ್ದು ಎರಡು ಮಿಕ್ಸಲ್ಲಿ ಹಾಕಿದರೆ ನಾವು ಮತ್ತೆ ಪದೇ ಔಷಧಿ ಹೊಡೆಯೋವಂಥ ಅವಶ್ಯಕತೆ ಇಲ್ಲ. ಒಂದು ಸಲ ಸ್ಪ್ರೇ ಮಾಡಿದರೆ ಸಾಕು. ಇದು ಎಕರೆಗೆ ಇಷ್ಟು ಅಂತ. ನಮ್ಮ ಕಡೆ ಎಲ್ಲ, ಇಲ್ಲಿ ಇವರು ತುಮಕೂರಿಂದ ಬಂದಿದ್ದರು, ಅವರು ಹೇಳಿದರು 600 ರೂಪಾಯಿ, ಅಂದರೆ 1 ಎಕರೆಗೆ 600 ರೂಪಾಯಿನ ತಗೋತೀವಿ ಅಂತ. ಸೊ 600 ರೂಪಾಯಿ ತುಂಬ ಏನು ಕಡಿಮೆ ಅಂತ ಹೇಳಲಿಕ್ಕಾಗೋಲ್ಲ, ತುಂಬಾ ಜಾಸ್ತಿ ರೈತರಿಗೆ. ಬಟ್ ಈ ಆಳುಗಳನ್ನ ಕರೆಸಿ ಅವ್ರ ಕೈಯಿಂದ ಓಡಿಸ್ತೀವಿ ಅಂದರೆ ಅವ್ರಿಗೆ ಊಟ ತಿಂಡಿ, ಹಾಗೆ ಅವ್ರಿಗೆ ಇವಾಗೆಲ್ಲ ಮದ್ಯಪಾನ ಇಲ್ಲದೇ ಯಾವುದೇ ರೀತಿ ಕೆಲಸ ಮಾಡೋದೇ ಇಲ್ಲ ಈ ಜನರು. ಸೊ ಅದಕ್ಕೆ ಅಂತ ಎಲ್ಲ ಖರ್ಚೆಲ್ಲ ಸೇರಿಸಿದ್ರೆ ಮಿನಿಮಮ್ ಒಂದು ಸಲ 1 ಎಕರೆಗೆ ಔಷಧಿ ಓಡಿಸ್ಲಿಕ್ಕೆ 1000 ಕೂಡ ದಾಟುತ್ತೆ. ಸೊ ಇಂಥ ಪರಿಸ್ಥಿತಿ ಇರುವಾಗ ನಾವು ಡ್ರೋನ್ನ ಯಾಕೆ ಯೂಸ್ ಮಾಡ್ಬೋದು? ಪ್ರತಿಯೊಂದು ಮನೆಗೂ ಬಂದು ಡ್ರೋನ್ನಲ್ಲಿ ಔಷಧಿ ಸ್ಪ್ರೇ ಮಾಡಿದ ಅಂತ ಅನುಕೂಲ ಮಾಡಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಕೂಡ ಈ ಸಲ ಕರೆಸಿದ್ವಿ ಡ್ರೋನ್ನಿಂದ. ಯಾಕಂದರೆ ತುಂಬ ಸಲ ನಮ್ಮ ಮಾವನವರು 2-3 ಸಲ ಹೊಡೆದ್ರು ಕೂಡ ಯಾವುದೇ ಕಾರಣಕ್ಕೂ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಯಾಕಂದರೆ ಪಂಪ್ನಲ್ಲಿ ನಾವು ಸ್ಪ್ರೇ ಮಾಡೋದು ತುಂಬ ಫೋರ್ಸಾಗಿ ಗಾಳಿ ಬರೋದಿಲ್ಲ, ಅಂದರೆ ಒಂದೊಂದು ಗಿಡಕ್ಕೂ ತುಂಬ ಹೊತ್ತು ಹಿಡ್ಕೊಂಡು ಹೊಡಿಲಿಕ್ಕೂ ಬರಲ್ಲ. ಯಾಕಂದರೆ ವೆಯ್ಟ್ ಇರುತ್ತೆ, ಅದನ್ನು ಬೆನ್ನ ಮೇಲೆ ಹಾಕ್ಕೊಂಡಿದ್ದೀವಿ ಅಂದಮೇಲೆ ತುಂಬ ವೆಯ್ಟ್ ಇರುತ್ತೆ. ಸೊ ಅದನ್ನು ನಾವು ಗಿಡದಿಂದ ತುದಿಯಿಂದ ಬುಡವರೆಗೂ ಹಿಡಿಯೋ ತನಕ ನಾವು ಸ್ಪ್ರೇ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಗೆಯೇ ಫೋರ್ಸಾಗೂ ಕೂಡ ಗಾಳಿ ಬರೋಲ್ಲ. ಹಾಗಾಗಿ ನಾವು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೋದ್ವಿ ಅಂದರೆ ಕೆಲವೊಂದು ಕಡೆ ಹೋಗುತ್ತೆ, ಕೆಲವೊಂದು ಕಡೆ ಹೋಗಲ್ಲ, ರೋಗ ಕಂಟ್ರೋಲಿಗೆ ಬರೋಲ್ಲ. ಹಾಗಾಗಿ ಮುಂಚೆ ಎಲ್ಲ 10, 15, 20 ಲೀಟ್ರಿಗಂತ ಕ್ಯಾನ್ ಬರ್ತಾಯಿದ್ವು. ಅದನ್ನು ಬೆನ್ನ ಮೇಲೆ ಹಾಕ್ಕೊಂಡು
ಇಟ್ಕೊಂಡು ಹೊಡಿತಾಯಿದ್ರು. ಬಟ್ ಇವಾಗೆಲ್ಲ 10 ಲೀಟ್ರ್ ಕ್ಯಾನ್ನ ತುಂಬ ಹೊತ್ತು ಅಂದರೆ ಆ ಕ್ಯಾನ್ ಖಾಲಿ ಆಗೋದು ಮಿನಿಮಮ್ 20 ನಿಮಿಷ ಆಗುತ್ತೆ. ಅಂದರೆ ಆ 20 ನಿಮಿಷ ಒಂದು ಕ್ಯಾನ್ ಇಟ್ಕೊಳ್ಳೋದೇ ತುಂಬ ಕಷ್ಟ ಆಗಿದೆ. ಸೊ ಇಂಥ ಪರಿಸ್ಥಿತಿ ಇರುವಾಗ ರೈತರು ಬೆಳೆ ಬೆಳೆಯೋದ್ರ ಕಡೆಯೂ ಕೂಡ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಈ ಹೇಗೋ ಬಂದಷ್ಟು ಬರಲಿ ಅಂತ ಹಾಕಿರೋಂಥ ಜೋಳನೂ ಕೂಡ ಈ ರೋಗದಿಂದ ತುಂಬಾ ಕಷ್ಟ ಆಗ್ತಾ ಇದೆ ಬೆಳೀಲಿಕ್ಕೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಡ್ರೋನ್ ಕರೆಸಿದ್ವಿ. ಅದರಿಂದ ಸ್ಪ್ರೇ ಮಾಡ್ತಾಯಿದ್ದಾರೆ. ಯಾವ ರೀತಿ ಸ್ಪ್ರೇ ಮಾಡ್ತಾಯಿದ್ದಾರೆ ಅಂತ ನೋಡ್ಬೋದು. ಪ್ರತಿಯೊಂದು ಮೂಲೆಗೂ ಫ್ಯಾನ್ ಇದೆ. ಅಲ್ಲಿ 4ರಿಂದ 6 ಫ್ಯಾನ್ಗಳಿದ್ದಾವೆ. ಸೊ ಆ ಫ್ಯಾನ್ಗಳಿಂದ ಬೀಳಿಸುವಂಥ ಗಾಳಿ ಎಷ್ಟು ಫೋರ್ಸಾಗಿ ಅಂದರೆ ಗಿಡ ತುದಿಯಿಂದ ಬುಡದವರೆಗೂ ಫುಲ್ ಸ್ಪ್ರೇ ಆಗುತ್ತೆ ಔಷಧಿ ಕೂಡ. ಹಾಗೆಯೇ ಪಕ್ಕದಲ್ಲಿ ಫ್ಯಾನ್ ಇದ್ದರೆ ಕೆಳಗಡೆ ತಿರುಪಿದಾವಲ್ಲ, ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಔಷಧಿ ಸ್ಪ್ರೇ ಆಗುತ್ತೆ. ಸೊ ಇದು ಮಿನಿಮಮ್ ಅಂದರೆ 10 ಲೀಟ್ರ್ ಹಿಡಿಯೋಂಥ ಒಂದು ಡ್ರೋನ್ ಅಂತ ಹೇಳ್ಬೋದು. ಔಷಧಿ ತುಂಬುವಂಥ ಕ್ಯಾನ್ ಇದೆಯಲ್ಲ ಕೆಳಗಡೆ, ಅದು 10 ಲೀಟ್ರ್ ಹಿಡಿಯುತ್ತಂತೆ. 1 ಎಕರೆಗೆ ಒಂದು 10 ಲೀಟ್ರ್ ಅಷ್ಟು ಸಾಕು ಅಂತ ಹೇಳಿದರು ಅವರು. ನಾವು 20ರಿಂದ 25 ಕುಂಟೆ ಇರೋವಂಥ ಜಮೀನು, ಆ ಜಮೀನಿಗೆ ಒಂದು ಸಲ ಡ್ರೋನ್ನ ಆರಿಸಿದ್ರೆ ಸಾಕು, ಜಾಸ್ತಿ ಬೇಕಾಗಲ್ಲ, 10 ಲೀಟ್ರ್ ಸಾಕು ಅಂತ ಹೇಳಿದರು. ಸೊ ಈ ಡ್ರೋನಿಂದ ಏನು ಉಪಯೋಗ ಅಂದರೆ 10 ಜನ ಕೆಲಸ ಮಾಡುವಂಥ ಔಷಧಿ ಸ್ಪ್ರೇ ಮಾಡಲಿಕ್ಕೆ 10 ಜನ ಉಪಯೋಗಿಸೋದು ಬದಲು ಇದೊಂದು ಡ್ರೋನ್ನ ಬಳಸಿದರೆ ಸಾಕು ಅಂತ ಹೇಳ್ತೀನಿ. ಸೊ ಯಾಕಂದರೆ 10 ಜನ ಕೆಲಸ ಮಾಡೋವಂಥದ್ದನ್ನು ಇದು ಒಂದೇ ಡ್ರೋನ್ ಬಳಸುತ್ತೆ. ಹಾಗೆ ಮಧ್ಯದಲ್ಲಿ ನೆತ್ತಿ ಅಂದರೆ ಗಿಡದ ತುದಿಯಿಂದ ಬುಡದವರೆಗೂ ಕೂಡ ಔಷಧಿ ಸ್ಪ್ರೇ ಮಾಡುತ್ತೆ. ಹಾಗೆಯೇ ಅದು ಅಬ್ಸರ್ವ್ ಮಾಡುತ್ತೆ ಎಲ್ಲೆಲ್ಲಿ ರೋಗ ಇದೆ, ಎಲ್ಲೆಲ್ಲಿ ರೋಗ ಇಲ್ಲ. ರೋಗ ಇರೋ ಕಡೆ ತುಂಬ ಜಾಸ್ತಿ ಸ್ಪ್ರೇ ಆಗಿ ರೋಗ ಇಲ್ಲದೆ ಇರೋ ಕಡೆ ಸ್ಪ್ರೇ ಕಂಟ್ರೋಲಿಗೆ ತರುತ್ತೆ. ಹಾಗೆಯೇ ಎಲ್ಲಿಂದ ಎಲ್ಲಿ ತನಕ ರೋಗ ಇದೆ, ಹಾಗೆ ಇದಕ್ಕೆಲ್ಲ ಕ್ಯಾಮ್ರಾಗಳನ್ನ ಕೂಡ ಫಿಕ್ಸ್ ಮಾಡಿರ್ತಾರೆ. ಸೊ ಕ್ಯಾಮ್ರಾ ಲಾಸ್ಟ್ ಈ ರೆಡ್ ಹ್ಯಾಂಡ್ ಎಲ್ಲಿ ತನಕ ಇದೆ ಅನ್ನೋದು ಕೂಡ ಕ್ಯಾಮ್ರಾದಲ್ಲಿ ಫೋನ್ನಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾರಲ್ವ, ಸೊ ಅಲ್ಲಿ ಕಾಣಿಸುತ್ತೆ ಕೂಡ. ಇಲ್ಲೆಲ್ಲ ಸ್ವಲ್ಪ ಔಷಧಿ ಎಲ್ಲ ಕಟ್ಕೊಂಡಿತ್ತು ಗಟ್ಟಿಯಾಗಿರೋದ್ರಿಂದ ಅದಕ್ಕೆ ಔಷಧಿನೆಲ್ಲ ತೆಗೆದು ತೊಳ್ಕೊಂಡು ಮತ್ತೆ ಹಾಕ್ತಾಯಿದ್ದಾರೆ. ಯಾಕಂದರೆ ತುಂಬಾ ಸೂಜಿ ಅಂತ ಜಾಗ ಅಲ್ಲಿರೋದು ತೂತ, ಆ ತೂತದಲ್ಲಿ ಔಷಧಿ ಸ್ಪ್ರೇ ಆಗಬೇಕು. ಬಟ್ ಸ್ವಲ್ಪ ಗಟ್ಟಿ ಇರೋವಂಥ ಔಷಧಿನೇನಾದರೂ ಬಿಟ್ವಿ ಅಂದರೆ ಅಲ್ಲಿ ಹೋಗಿ ಕಟ್ಕೊಂಡು ಮುಂದೆ ಔಷಧಿ ಸ್ಪ್ರೇ ಆಗೋಲ್ಲ. ಅದಕ್ಕೋಸ್ಕರ ಅಲ್ಲಿ ಕಟ್ಕೊಂಡಿದ್ದಂಥದ್ದನ್ನ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ರೈತರಿಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಈ ಡ್ರೋನ್ ಬಂದಿರೋದು. ಇವ್ರು ಕಂಡು ಹಿಡ್ದವ್ರಿಗೆ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಉಪಯೋಗ ಆಗಿದೆ. ನಾವು ತುಂಬ ಈ ಔಷಧಿ ಹೊಡಿಬೇಕು, ಮಾವನವ್ರಿಗೆ ಬೇರೆ ಭುಜ ನೋವು ಅಂತಾರೆ, ಸೊ ಎಷ್ಟೋ ತನಕ ಹೊಡಿತಾರೆ ಅಂತ ಬೇಜಾರಾಗ್ತಾಯಿತ್ತು. ಬಟ್ ಈ ಡ್ರೋನ್ ಬಂದು ಮಿನಿಮಮ್ 10ರಿಂದ 20 ನಿಮಿಷದ ಕೆಲಸ ಅಷ್ಟೇ. ಅಷ್ಟರಲ್ಲಿ ಔಷಧಿ ಕೂಡ ಸ್ಪ್ರೇ ಆಯಿತು. ಇವಾಗ ಗಿಡನೂ ಕೂಡ ಅಂದರೆ ಜೋಳದ ಕಡ್ಡಿ ನಾವೇನು ಹಾಕಿದ್ವಿ ಹೊಲದಲ್ಲಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬಂದಿದೆ. ನಾವು ಔಷಧಿ ಸ್ಪ್ರೇ ಮಾಡಿ 2ರಿಂದ 3 ದಿನ ಆಯಿತು ಅಷ್ಟೇ. ಅಷ್ಟರಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ನೋಡಲಿಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿ ಸಲವೂ ಈ ಥರನೇ ಡ್ರೋನ್ ಕರೆಸಿ ಮಾಡಿದ್ರೆ ತುಂಬ ಯೂಸ್ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು, ಒಂದು ಔಷಧಿ ಡಬ್ಬಿಗೆ ಒಂದು ಬಕೆಟ್ಗೆ 10 ಲೀಟ್ರಷ್ಟು ಹಿಡಿಯುವಂಥ ನೀರನ್ನ ಹಾಕ್ಕೊಂಡು ಅದಕ್ಕೆ ಔಷಧಿ ಏನಿದೆ ನ್ಯಾನೋ ಏರಿಯಾ ಹಾಗೆ ರೋಗದ ಏನಿದೆ ಔಷಧಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎರಡೂ ಕೂಡ ಸೋಸ್ದಂಗೆ ಅಂದರೆ ಜಾಲರಿ ಥರ ಇರುತ್ತಲ್ವ ಅದರಲ್ಲೇ ಸೋಸ್ದಂಗೆ ಅದಕ್ಕೆ ತುಂಬ್ತಾ ಇದ್ದಾರೆ. ಮಿನಿಮಮ್ 10 ಲೀಟ್ರ್ ಅಷ್ಟೇ ಹಿಡಿಯೋದು, ಅದಕ್ಕಿಂತ ಜಾಸ್ತಿ ಹಿಡಿಯಲ್ಲ ಅದು. ನೋಡ್ತಾ ಇರ್ಬೋದು ಎಷ್ಟು ಫೋರ್ಸಾಗಿ ಹೋಗ್ತೈತೆ ಅಂದರೆ ಅದ್ರ ಪಕ್ಕದಲ್ಲಿ ಇದ್ದವ್ರಿಗೆ ಅಷ್ಟು ಗಾಬರಿ ಬೀಳಬೇಕು. ಆ ಥರ ಒಂದು ಏನೋ ಹೆಲಿಕಾಪ್ಟ್ರನೇ ಅಡ್ಡಿನೇ ಹತ್ರದಲ್ಲೇ ಹೋಯ್ತೇನೋ ಅಷ್ಟು ಫೋರ್ಸ್ ಇರುತ್ತೆ. ಒಂದು ಜಾಗ ಕೂಡ 1 ಇಂಚು ಜಾಗ ಬಿಡ್ದಂಗೆ ನೀಟಾಗಿ ಸ್ಪ್ರೇ ಮಾಡ್ಕೊಂಬರುತ್ತೆ ಇದು. ನನಗಂತೂ ಡ್ರೋನಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ನಾವು ತಿಳಿಸೋದಕ್ಕಿಂತ ಕೆಲವ್ರಿಗೆ ಗೊತ್ತಿರುತ್ತೆ ಮುಂಚೆನೇ ಡ್ರೋನಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ. ಬಟ್ ನಾವು ತಿಳಿಸೋ ಅವಶ್ಯಕತೆ ಇಲ್ಲ. ಆದರೂ ನನಗೆ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ. ಯಾಕಂದರೆ ನಾವು ಕೂಡ ನಮ್ಮ ಜಮೀನಿಗೆ ಕರೆಸಿದ್ವಿ, ನಾವು ಹೊಡ್ಸಿದ್ವಿ, ಅದರಿಂದ ಎಷ್ಟು ಯೂಸ್ಫುಲ್ ಆಯಿತು ಅನ್ನೋದು ನೋಡಿರೋದ್ರಿಂದ ಹಾಗೆ ಪ್ರತ್ಯಕ್ಷ ಕಂಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಹೋಗುತ್ತೆ. ಹಾಗೆ ಅದು ಹೋಗೋ ರಭಸಕ್ಕೆ ಜೋಳದ ಕಡ್ಡಿ ಯಾವ ರೀತಿ ಆ ಕಡೆ ಈ ಕಡೆ ಜಾಗ ಮಾಡಿಕೊಂಡು ಅದಕ್ಕೆ ಫುಲ್ ಬುಡ ತನಕ ಹೋಗುತ್ತೆ ಔಷಧಿ ಅನ್ನೋದು.
ಹಾಗೆ ಒಂದು ದಿನ ಎಲ್ಲ ಮಾಡೋವಂಥ ಕೆಲಸ ಚಿಟಿಕೆ ಹೊಡೆಯಲ್ನಲ್ಲಿ ಮುಗಿಸ್ಬೋದು ಅಂತ ಕೂಡ ಹೇಳ್ಬೋದು. ಅಷ್ಟು ಸ್ಪೀಡಾಗಿ ಆಗುತ್ತೆ ಕೆಲಸ. ನೋಡ್ತಾ ಇರ್ಬೋದು ಅದು ಎಷ್ಟು ಬೇಗ ಬರುತ್ತೆ ಅನ್ನೋದನ್ನು. ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಂಬರುತ್ತೆ ಅದು. ನಾಲ್ಕು ಮೂಲೆಯಲ್ಲೂ ಔಷಧಿ ಯಾವ ರೀತಿ ಸ್ಪ್ರೇ ಆಗ್ತಾ ಇದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ಆ ಫ್ಯಾನ್ ಗಾಳಿಗೆ ಏನಂದರೆ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಫ್ಯಾನ್ ಗಾಳಿ ಕೆಳಗಡೆ ಬೀಸೋದ್ರಿಂದ, ಡ್ರೋನ್ ಕೆಳಗಡೆನೇ ಬೀಸೋದ್ರಿಂದ ಅದ್ರ ಕೆಳಗಡೆ ಹೋಗುವಂಥ ಬೆಳೆ ಏನಿದೋ ಅದಕ್ಕೆ ಮಾತ್ರ ಸ್ಪ್ರೇ ಆಗುತ್ತೆ ಔಷಧಿ. ವೇಸ್ಟ್ ಕೂಡ ಆಗೋದಿಲ್ಲ. ನಾವು ಕ್ಯಾನ್ನಲ್ಲಿ ಅಥವಾ ಪಂಪ್ನಲ್ಲಿ ಹೊಡಿತೀವಿ ಅಂದರೆ ಮಿನಿಮಮ್ 1 ಡ್ರಮ್ ಅಷ್ಟು ಬೇಕು. ಯಾಕಂದರೆ 50ರಿಂದ 60 ಲೀಟ್ರಷ್ಟು ನೀರು ಬೇಕು. ಯಾಕಂದರೆ ಪಂಪ್ನಲ್ಲಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೇ ಮಾಡ್ತೀವಿ ಅಂತ. ಬಟ್ ಡ್ರೋನ್ನಲ್ಲಾದರೆ 10 ಲೀಟ್ರ್ ನೀರಷ್ಟೇ ಸಾಕು ಅಂತ ಹೇಳ್ತೀನಿ. ಅಷ್ಟು ನೀಟಾಗಿ ಸ್ಪ್ರೇ ಆಗುತ್ತೆ. ಪಂಪ್ನಲ್ಲಿ ನಾವು ನಿಂತ್ಕೊಂಡು ಗಿಡದಿಂದ ತುದಿಯಿಂದ ಬುಡದವರೆಗೂ ಸ್ಪ್ರೇ ಮಾಡಿದರೂ ಅಷ್ಟು ನೀಟಾಗಿ ಸ್ಪ್ರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಸ್ಪ್ರೇ ಮಾಡುತ್ತೆ. ಬಟ್ ಎಲ್ಲ ಕಡೆ ಅವೈಲೇಬಲ್ ಇಲ್ಲ ಅಂತ ಅನ್ನೋದೊಂದೇ ಬೇಜಾರು. ಯಾಕಂದರೆ ನಾವು ಡ್ರೋನ್ನ ಕರೆಸ್ಲಿಕ್ಕೆ 1 ವಾರದಿಂದ ಫೋನ್ ಮಾಡಿದ್ವಿ. ಯಾಕಂದರೆ ತುಂಬ ಬೇಗ ಬರೋದಿಲ್ಲ ಅವರು ಕರೆದ ತಕ್ಷಣ. ಅದಕ್ಕೋಸ್ಕರ ನಾವು 1 ವಾರ ಕಂಟಿನ್ಯೂಸ್ ಫೋನ್ ಮಾಡಿ ಆಮೇಲೆ ಅವರು ಬಂದರು. ತುಂಬ ಬೇಗ ಅಂದರೆ ಎಲ್ರಿಗೂ ಕೂಡ ನಾವು ಬೇಕು ಅಂತ ಫೋನ್ ಮಾಡಿದ ತಕ್ಷಣ ಬಂದು ಬೇಗ ಈ ಥರ ಸ್ಪ್ರೇ ಮಾಡೋವಂಥ ಅವಶ್ಯಕತೆ ಇದೆ ಅನ್ನೋದು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಅವಶ್ಯಕತೆ ತುಂಬಾ ಇದೆ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿದ್ದೀರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಬಾಯ್.